ಸದಾಶಿವಸಮಾರಂಭಾಂ ಶಂಕರಾಚಾರ್ಯಮಧ್ಯಮಾಂ ಅಸ್ಮದಾಚಾರ್ಯಪರ್ಯಂತಾಂ ವಂದೇ ಗುರುಪರಂಪರಾಂ. ಶ್ರುತಿಸ್ಮೃತಿಪುರಾಣಾನಾಂ ಆಲಯಂ ಕರುಣಾಲಯಂ ನಮಾಮಿ ಭಗವತ್ಪಾದಂ ಶಂಕರಂ ಲೋಕಶಂಕರಂ. ಶಂಕರಂ ಶಂಕರಾಚಾರ್ಯಂ ಕೇಶವಂ ಬಾದರಾಯಣಂ ಸೂತ್ರಭಾಷ್ಯಕೃತೌ ವಂದೇ ಭಗವಂತೌ ಪುನಃ ಪುನಃ. ವಸುದೇವಸುತಂ ದೇವಂ ಕಂಸಚಾಣೂರಮರ್ಧನಂ ದೇವಕೀ ಪರಮಾನಂದಂ ಕೃಷ್ಣಂ ವಂದೇ ಜಗದ್ಗುರುಂ. ಮೂಕಂ ಕರೋತಿ ವಾಚಾಲಂ ಪಂಗುಂ ಲಂಘಯತೆ ಗಿರಿಂ ಯತ್ಕೃಪಾತಮಹಂ ವಂದೇ ಪರಮಾನಂದಮಾಧವಂ. ಓಂ ಸಹನಾವವತು ಸಹನೌ ಭುನಕ್ತು ಸಹ ವೀರ್ಯಂ ಕರವಾವಹೈ ತೇಜಸ್ವಿನಾವಧೀತಮಸ್ತು ಮಾ ವಿದ್ವಿಷಾವಹೈ. ಓಂ ಶಾಂತಿ ಶಾಂತಿ ಶಾಂತಿ. ಭಗವಂತನ ಅನುಗ್ರಹದಿಂದ ಎಲ್ಲ ಗೀತಾ ಬಂಧುಗಳೇ, ಈ ಭಗವದ್ಗೀತೆ ನಮಗೆ ಅನುಗ್ರಹ, ಗ್ರಂಥ ರೂಪದಲ್ಲಿ ಅನುಗ್ರಹ ಮಾಡಿರುವಂತಹದ್ದು ವ್ಯಾಸ ಮಹರ್ಷಿಗಳು. ಆ ವ್ಯಾಸ ಮಹರ್ಷಿಗಳು ಬರೆದಿರುವಂತಹ ಭಗವದ್ಗೀತೆಗೆ ಅದು ಆಚಾರ್ಯ ಶಂಕರರೇ ಹೇಳಿದ ಹಾಗೆ ಈ ಭಗವದ್ಗೀತೆ ಎನ್ನುವಂತಹದ್ದು ಅವರು ಗೀತೆಯನ್ನ ಬರೆಯುವ ಪೂರ್ವದಲ್ಲಿ ಇದಕ್ಕೊಂದು ವ್ಯಾಖ್ಯಾನ ಮಾಡಿದ್ದಾರೆ ಅವರು. ಏನು ಅವರು ಭಗವದ್ಗೀತೆಯ ಬಗ್ಗೆ ಬರೆದಿರ್ತಕ್ಕಂತಹ ನೋಡಿ, ತದಿದಂ ಗೀತಾಶಾಸ್ತ್ರಂ ಸಮಸ್ತ ವೇದಾರ್ಥ ಸಾರ ಸಂಗ್ರಹ ಭೂತಂ ದುರ್ವಿಜ್ಞೇಯ ಅರ್ಥಂ ತದರ್ಥ ಆವಿಷ್ಕರಣಾಯ ಅನೇಕೈರ್ ವಿವೃತ ಪದ ಪದಾರ್ಥ ವಾಕ್ಯ ಅರ್ಥ ನ್ಯಾಯಂ ಅಪಿ ಅತ್ಯಂತ ವಿರುದ್ಧ ಅನೇಕ ಅರ್ಥತ್ವೇನ ಲೌಕಿಕೈಃ ಗೃಹ್ಯಂ ಮಾನಂ ಉಪಲಭ್ಯ ಅಹಂ ವಿವೇಕತೋ ಅರ್ಥ ನಿರ್ಧಾರಣಾರ್ಥಂ ಸಂಕ್ಷೇಪತೋ ವಿವರಣಂ ಕರಿಷ್ಯಾಮಿ ಅಂತ. ಈ ಗೀತಾಶಾಸ್ತ್ರ ಸಮಸ್ತ ವೇದಾರ್ಥ ಸಾರದ ಸಂಗ್ರಹ ಅಂತ. ಇದರ ಅರ್ಥವನ್ನ ತಿಳಿಯುವಂತಹದ್ದು ದುರ್ವಿಜ್ಞೇಯ ಅಂದ್ರೆ ಕಷ್ಟಕರವಾಗಿರ್ತಕ್ಕಂಥದ್ದು. ಈ ಅರ್ಥವನ್ನ ಹೊರಪಡಿಸುವುದಕ್ಕಾಗಿ ಅನೇಕರು ಅಂದ್ರೆ ಅನೇಕ ಭಾಷ್ಯಕಾರರು ಪದ ಪದಾರ್ಥ ವಾಕ್ಯಾರ್ಥ ಯುಕ್ತಿ ಇವುಗಳನ್ನ ವಿವರವಾಗಿ ತಿಳಿಸಿರುವರಾದರೂ
ಲೋಕದಲ್ಲಿ ಜನರು ಅತ್ಯಂತ ವಿರುದ್ಧವಾದ ಅನೇಕ ಅರ್ಥಗಳನ್ನ ತಿಳಿಯುತ್ತಿರುವುದನ್ನು ಕಂಡು ಶಂಕರರು ತಮ್ಮ ಅಭಿಪ್ರಾಯವನ್ನು ಹೇಳ್ತಾರೆ. ಇದರ ಅರ್ಥವನ್ನು ವಿಂಗಡಿಸಿ ಗೊತ್ತು ಮಾಡಿಸುವುದಕ್ಕಾಗಿ ಸಂಕ್ಷೇಪವಾಗಿ ವಿವರಣೆಯನ್ನ ಮಾಡಿರುವೆನು ಅಂತ ಬಹಳ ಸ್ಪಷ್ಟವಾಗಿ ಅವರು ಬರೆದಿದ್ದಾರೆ. ಸೊ ಇದರ ಅರ್ಥ ಏನ್ ತೋರಿಸುತ್ತೆ ಅಂತಂದ್ರೆ, ಈ ದೇವನಾಗರಿ ಲಿಪಿ, ಅದು ವೇದಕಾಲದ ದೇವನಾಗರಿ ಲಿಪಿ, ಮಹಾನ್ ಪಂಡಿತರಿಗೂ ಕೂಡ ಅದು ಸರಿಯಾದ ಅರ್ಥವನ್ನ ಹೊರಡಿಸ್ಲಿಕ್ಕೆ ಕಷ್ಟಕರವಾಗಿರ್ತಕ್ಕಂಥದ್ದು. ಯಾಕಂದ್ರೆ ಅದು ಬರೀ ವಾಕ್ಯಾರ್ಥವಲ್ಲ. ವಾಕ್ಯಾರ್ಥ ಆದ್ರೆ ಸಹಜವಾಗಿ ನಾವೆಲ್ಲರೂ ಅರ್ಥ ಮಾಡಿಕೊಳ್ಬೋದು. ಅದು ವಾಕ್ಯಾರ್ಥದ ಜೊತೆಗೆ ಲಕ್ಷಾರ್ಥ ಇರೋದ್ರಿಂದ, ಸೊ ಆ ಲಕ್ಷಾರ್ಥವನ್ನ ಯಾರು ಅದರ ಮೂಲ ಆಶಯವನ್ನ ತಿಳಿದವರಾಗಿರ್ತಾರೋ, ಆ ತಿಳಿದವರು ಅದನ್ನ ವಿವರಿಸಲಿಕ್ಕೆ ಸಾಧ್ಯ ಬಿಟ್ರೆ ಮತ್ತೆ ಯಾರಿಗೆ ಸಾಧ್ಯ ಇಲ್ಲ. ಸೊ ಹಾಗಾಗಿ ಸಕಲ ವೇದಾಂತ ಸಾರವನ್ನ ತಿಳಿದಿರ್ತಕ್ಕಂತಹ ಪ್ರಥಮ ಆಚಾರ್ಯ ಶಂಕರರು ಈ ಭಗವದ್ಗೀತೆಗೆ, ಉಪನಿಷತ್ತುಗಳಿಗೆ, ಬ್ರಹ್ಮಸೂತ್ರಗಳಿಗೆ ಭಾಷ್ಯೆಯನ್ನ ಬರೆದೇ ಹೋಗಿದ್ರೆ ಬಹಳ ಕಷ್ಟ ಆಗುತ್ತಿತ್ತು. ಈಗ ನೋಡಿ, ನಾವು ಇಂದಿನ ಉಪನ್ಯಾಸದಲ್ಲಿ ಪರಮಧಾಮ ಪರಂಧಾಮ ಅಂತ ನೋಡಿದ್ವಿ ನಾವು. ಈ ಪರಂಧಾಮ, ಆ ಪರಂಧಾಮವನ್ನ ಜ್ಯೋತಿ ಅಂತ ವ್ಯಾಖ್ಯಾನ ಮಾಡಿರ್ತಕ್ಕಂಥವ್ರು ಶಂಕರರು. ತದನಂತರದಲ್ಲಿ ಉಳಿದೆಲ್ಲರೂ ಕೂಡ ಅದೇ ಶಬ್ದವನ್ನ ಪ್ರಯೋಗ ಮಾಡಿದ್ದಾರೆ, ಅದೇ ಅರ್ಥವನ್ನ. ಅಂದ್ರೆ ಪ್ರಥಮದಲ್ಲಿ ಒಂದು ಶಬ್ದವನ್ನ ಹೇಗೆ ಅರ್ಥ ಮಾಡಿಕೊಳ್ಬೇಕು ಅಂತಕ್ಕಂಥದ್ದಿದೆಲ್ಲ, ಇದು ಭಾಷ್ಯಶಾಸ್ತ್ರಜ್ಞನ ವಿಶೇಷತೆ. ಸೊ ಅಂತಹ ಒಂದು ಮಹದುಪಕಾರ ಮಾಡಿರ್ತಕ್ಕಂತಹ ಆಚಾರ್ಯ ಶಂಕರರು, ಅವರ ಕಾಲ ನಿರ್ಣಯಗಳು ಅವು ನಮಗೆ ಒಂದು ಸರಿಯಾದ ಮಾಹಿತಿಯನ್ನ ಕೊಡದೇ ಇದ್ದರೂ, ಆದರೆ ಅವರು ಬರೆದಿರುವಂತಹ ಭಾಷ್ಯ ಈ ಭೂಮಿಯ ಮೇಲೆ ಸಾವಿರಾರು ವರ್ಷಗಳಿಂದ ಸ್ಥಿರವಾಗಿದೆ. ಅದರ ತದನಂತರ ಬಂದಿರತಕ್ಕಂತಹ ಎಲ್ಲ ಪರಂಪರ ವರ್ಗ ನಮಗೆ ಪ್ರಸಾದ ರೂಪದಲ್ಲಿ ಕರುಣಿಸಿದ್ದಾರೆ. ಅಂತಹ ಸಾವಿರಾರು ವರ್ಷಗಳ ಗತಿಯಲ್ಲಿ ಅದು ತನ್ನ ಗತಿಯನ್ನ ಒಂದಿಷ್ಟು ಆ ಕಡೆ ಈ ಕಡೆ ಚಲಿಸುವಾಗ ಒಂದಿಷ್ಟು ವ್ಯತ್ಯಾಸವಾಗಿರ್ತಕ್ಕಂತಹದ್ದನ್ನ ಈಗ ಈ ಶತಮಾನದ ಶ್ರೀ ಸಚ್ಚಿದಾನಂದೇಂದ್ರ ಸರಸ್ವತಿ ಸ್ವಾಮಿಗಳು ಅವರು ಅದರ ಗತಿಯನ್ನ ಹೇಗೆ ಅರ್ಥ ಮಾಡಿಕೊಳ್ಬೇಕು ಅನ್ನುವಂತಹ ಬಹಳ ವಿಶೇಷವಾದ ಕನ್ನಡದಲ್ಲಿ ಅದನ್ನ ಸೊಗಸಾಗಿ ಕೊಟ್ಟಿರ್ತಕ್ಕಂಥವ್ರು ಸ್ವಾಮಿಗಳು. ಸೊ ಈ ಎಲ್ಲ ಗುರು ಪರಂಪರೆಗೆ ಮೂಲ ಗುರು ನಮಗೆ ಭಾಷ್ಯಕಾರರು ಶಂಕರರು. ಈ ಶಂಕರ ಆಚಾರ್ಯರನ್ನ ಎಲ್ಲರೂ ಕೂಡ ತನ್ನದೇ ಆಗಿರ್ತಕ್ಕಂತಹ ವಿಶೇಷ ರೀತಿಯಾಗಿ ವರ್ಣನೆ ಮಾಡಿದ್ದಾರೆ. ಅದರಲ್ಲಿ ವಿಶೇಷವಾಗಿ ಶಿಶುನಾಳ ಶರೀಫರು ಶಂಕರನೇ ಅವತರಿಸಿ ಜನ್ಮಕ್ಕೆ ಶಂಕರಾಚಾರ್ಯಾಗಿ ಬಂದರು, ಪಂಕಜವ ತೊಳೆದೆಲ್ಲ ಮನಸ್ಸಿನ ಬಿಂಕವ ಬಿಡಿಸಿ ಕಿಂಕರರ ಪಾವನವ ಮಾಡುತ್ತ ಲೋಕದಲು ಡೊಂಕು ಹಾದಿಯ ಬಿಡಿಸಿ ಕಲಿಯುಗದಲ್ಲಿ ಗುರುವಾಗಿ ಅಂತ ವಿಶೇಷವಾಗಿ ಶಿಶುನಾಳ ಶರೀಫರು ಶಂಕರರನ್ನ ಲೋಕ ಗುರು ಅಂತ ಒಪ್ಪಿಕೊಂಡಿದ್ದಾರೆ. ಕಲಿಯುಗದ ಗುರು ಶಂಕರರು ಅಂತ.
ಸೊ ಯಾಕೆ ನಾವು ಪುನಃ ಪುನಃ ಸಾಮಾನ್ಯ ದಿನಗಳಲ್ಲಿ ನೆನಪು ಮಾಡಿದ್ರ ಜೊತೆಗೆ ಈ ವಿಶೇಷ ದಿನಗಳಲ್ಲಿ ನೆನಪು ಮಾಡಬೇಕಂದ್ರೆ, ಈ ವಿಶೇಷ ದಿನಗಳಲ್ಲಿ ಎಲ್ಲರೂ ಆ ಆಚಾರ್ಯರನ್ನ ಸ್ಮರಣೆ ಮಾಡೋದು, ಅವ್ರ ಬಗ್ಗೆ ಮಾತನಾಡೋದು, ಅವರನ್ನ ಪೂಜಿಸುವಂತಹದ್ದು, ಈ ಒಂದು ವಾತಾವರಣ ಇರುವಾಗ ಈ ಭೂಮಿಯ ಮೇಲೆ ಸೊ ಅದರ ಪ್ರಭಾವ ಜಾಸ್ತಿ ಇರ್ತದ. ಹೆಂಗ ಮೋಡ ಬಂದಾಗ ಮಳೆ ಬರುವ ಸೂಚನೆ ಹೇಗಿರುತ್ತೋ ಹಾಗೆ ಈ ಜಯಂತಿಗಳಲ್ಲಿ ಆ ತತ್ವ ಘನೀಭೂತವಾಗಿ ನಮಗೆ ಹತ್ತಿರಕ್ಕೆ ಸಿಗುವಂತಹ ಸಾಧ್ಯತೆ ಇರುತ್ತೆ. ತತ್ ಕಾರಣೇನ ಇಂತಹ ವಿಶೇಷ ದಿನಗಳಲ್ಲಿ ಪುನಃ ಪುನಃ ಅವರನ್ನ ನೆನಪು ಮಾಡಿಕೊಡ್ತಕ್ಕಂಥದ್ದು ಬಹಳ ಮುಖ್ಯವಾಗಿ ಬೇಕಾಗತ್ತೆ. ಸೊ ಇವತ್ತು ಮತ್ತೊಂದು ವಿಶೇಷ ಏನಂತಂದ್ರೆ, ಆಚಾರ್ಯ ಶಂಕರರ ಜಯಂತಿ ಜೊತೆಗೆ ಮತ್ತೆ ರಾಮಾನುಜಾಚಾರ್ಯರ ಜಯಂತಿ ಕೂಡ ಹೌದು. ನಾವು ಕೂಡ ಈ ಪಾಠವನ್ನ ಮಾಡುವಾಗ ಕೆಲವೊಂದು ಕಡೆ ರಾಮಾನುಜಾಚಾರ್ಯರ ಭಾಷ್ಯವನ್ನು ಕೂಡ ಪ್ರಯೋಗ ಮಾಡ್ತೀವಿ. ತಸ್ಮೈ ರಾಮಾನುಜಾಚಾರ್ಯಾಯ ನಮಃ ಪರಮಯೋಗಿನೇ ಯಹ ಶ್ರುತಿ ಸ್ಮೃತಿ ಸೂತ್ರಾಣಂ ಅಂತಹ ಜ್ವರಂ ಅಶೇಷಮತ್ ಅಂತ. ರಾಮಾನುಜಾಚಾರ್ಯರ ಬಗ್ಗೆ ಅವರ ಶಿಷ್ಯರು ಅನಂತರಂಗಾಚಾರ್ಯರು ಇದರಲ್ಲಿ ಬಹಳ ವಿಶೇಷವಾಗಿ ಅಂತಹ ಜ್ವರಂ ಅಶೇಷತಂ ಅಂತ. ಅಂದ್ರೆ ರಾಮಾನುಜಾಚಾರ್ಯರ ವಿಶೇಷತೆ ಏನಂತಂದ್ರೆ, ಎರಡು ಸಂಗತಿಗಳನ್ನ ನೋಡ್ಬೋದು. ಒಂದು, ಶುದ್ಧವಾದ ಭಕ್ತಿಯನ್ನ ಹೇಗೆ ಮಾಡಬೇಕು ಅನ್ನುವಂತಹದ್ದನ್ನ ರಾಮಾನುಜಾಚಾರ್ಯರು ತೋರಿಸಿದರೆ, ಮತ್ತೆ ರಾಮಾನುಜಾಚಾರ್ಯರು ವಿಶೇಷವಾಗಿ ಯಾರೆಲ್ಲ ರಂಗನನ್ನ ಆಶ್ರಯಿಸಿ ಬರ್ತಾರೆ, ಯಾವುದನ್ನ ನೋಡದೆ ಅವರೆಲ್ಲರಿಗೂ ಕೂಡ ದೀಕ್ಷೆಯನ್ನ ಕೊಟ್ಟಿರ್ತಕ್ಕಂತಹ ಒಂದು ವಿಶೇಷ ವ್ಯಕ್ತಿತ್ವ ರಾಮಾನುಜಾಚಾರ್ಯರಲ್ಲಿ ಸಿಗುತ್ತೆ. ಯಾವುದೇ ವರ್ಗದವರು, ನಾವು ಈಗ ಸಮಾಜವನ್ನ ನೋಡಿದಾಗ ಕೆಲವೊಂದು ಬೇರೆ ಬೇರೆ ವರ್ಗದಲ್ಲಿ ಕೂಡ ಈ ನಾಮವನ್ನು ಹಾಕಿಕೊಂಡಿರ್ತಕ್ಕಂತಹ ಆ ಎಲ್ಲ ಪಂಗಡದವರು ರಾಮಾನುಜಾಚಾರ್ಯರ ಒಂದು ಪ್ರೇರಣೆಯಿಂದ ಅವರು ಆ ಮಾರ್ಗಕ್ಕೆ ಬಂದಿರತಕ್ಕಂಥವ್ರು. ಸೊ ಹಾಗಾಗಿ ಪ್ರಥಮಂ ಆಚಾರ್ಯ ಶಂಕರ, ದ್ವಿತೀಯಂ ಆಚಾರ್ಯ ರಾಮಾನುಜ, ತೃತೀಯಂ ಆಚಾರ್ಯ ಮಧ್ವ, ಆಚಾರ್ಯತ್ರಯ ನಮಃ ಅಂತ ಹೇಳ್ಬಿಟ್ಟು ಈ ಎಲ್ಲ ಆಚಾರ್ಯರಿಗೆ ಸೊ ನಮಸ್ಕರಿಸುತ್ತ ಇವತ್ತಿನ ಪಾಠದ ಕಡೆ ಸೊ ನಮ್ಮ ಗಮನ ಉಪಾಯ ಯೋಗ, ವಿಭೂತಿ ಯೋಗ. ಈ ವಿಭೂತಿ ಯೋಗದಲ್ಲಿ ಈಗಾಗಲೇ ಅನೇಕ ವಿಭೂತಿಗಳ ವಿಸ್ತಾರವನ್ನ ಇಂದಿನ ಉಪನ್ಯಾಸದಲ್ಲಿ ನೋಡಿದ್ವಿ. ಈಗ ಇನ್ನೊಂದು ವಿಭೂತಿ, ಶ್ಲೋಕ ನಂಬರ್ 24. ಪುರೋದಸಾಂ ಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ ಸೇನಾನೀನಾಮಹಂ ಸ್ಕಂದಃ ಸರಸಾಮಸ್ಮಿ ಸಾಗರಃ. ಪುರೋದಸಾಂ ಚ ಮುಖ್ಯಂ ಮಾಂ ವಿದ್ಧಿ ಪಾರ್ಥ ಬೃಹಸ್ಪತಿಂ. ಹೇ ಪಾರ್ಥ, ಪುರೋದಸಾಂ ಚ ರಾಜ ಪುರೋಹಿತಾನಾಂ ಚ ಮುಖ್ಯಂ ಪ್ರಧಾನಂ ಮಾಂ ವಿದ್ಧಿ ಜಾನಿಷಿ. ಹೇ ಪಾರ್ಥ ಬೃಹಸ್ಪತಿಂ ಅಂತ ಶಂಕರರ ಭಾಷ್ಯ.
ಈ ಮುಖ್ಯನಾಗಿರ್ತಕ್ಕಂಥ ಪುರೋದಸಾಮ್ ಅಂತಂದ್ರೆ ಪುರೋಹಿತನಾಗಿರ್ತಕ್ಕಂಥವನು ಅಂತ. ಸೊ ಈ ರಾಜರುಗಳಿಗೆ ಒಬ್ರು ಪುರೋಹಿತರು ಅಂತ ಇರ್ತಾರೆ. ಆ ಪುರೋಹಿತರು ಅವ್ರ ಕೆಲಸ ಏನು ಅಂತಂದ್ರೆ ಆ ರಾಜರಿಗೆ ಆ ಧರ್ಮವನ್ನ ಬೋಧಿಸುವಂತಹದ್ದು, ಮತ್ತೆ ಧರ್ಮದಿಂದ ರಾಜ್ಯ ತನ್ನ ದಿಕ್ಕನ್ನ ವ್ಯತ್ಯಾಸಗೊಂಡಾಗ ಅದನ್ನ ಸರಿ ಮಾಡುವಂತಹ ಕೆಲಸವನ್ನ ಈ ಪುರೋಹಿತರು ಮಾಡುವಂತಹದ್ದು. ನಿಮಗೆ ಇದು ಎಲ್ಲ ವರ್ಗದಲ್ಲಿ ಕೂಡ ಇದೆ. ಇವತ್ತಂತೂ ಈ ಒಂದು ಇನ್ನೂ ವಿಶೇಷವಾಗಿ ಎಲ್ಲಾ ಜಾತಿಗಳಿಗೆ ಒಬ್ಬೊಬ್ಬ ಗುರುಗಳನ್ನ, ಪೀಠಗಳನ್ನ ಸ್ಥಾಪನೆ ಮಾಡಿ ಇವತ್ತು ಇನ್ನೊಂದು ರೀತಿಯಾಗಿರ್ತಕ್ಕಂತಹ ಈ ಪುರೋಹಿತ ಒಂದು ವಿಶೇಷತೆ ಹೊರಟಿದೆ. ಅದು ಅದರ ಉದ್ದೇಶ ಬೇರೆ ಇದೆ. ವ್ಯಕ್ತಿಯನ್ನ ಧರ್ಮದ ಕಡೆ ಚಲಿಸೋದಕ್ಕಿಂತನೂ ಕೂಡ ಈ ಅವಕಾಶಗಳನ್ನ ಹೇಗೆ ನಾವು ಪಡೆದುಕೊಳ್ಳಬೇಕು ಅನ್ನುವಂತಹ ನಿಟ್ಟಿನಲ್ಲಿ ಇವತ್ತಿನ ಒಂದು ವರ್ಗ ಇರತಕ್ಕಂಥದ್ದು. ಆದರೆ ಪೂರ್ವ ಕಾಲದಲ್ಲಿ ಅವರು ಧರ್ಮ ತತ್ಪರರಾಗಿದ್ರು. ಮತ್ತೆ ಧರ್ಮವನ್ನ ಯಾವಾಗ ಅದು ಚ್ಯುತಿ ಆಗತ್ತೆ ಆವಾಗ ನಿರ್ದಾಕ್ಷಿಣ್ಯವಾಗಿ ಅವರು ರಾಜನ ಹತ್ರಕ್ಕೆ ಬಂದ್ಬಿಟ್ಟು ಅದನ್ನ ಅವರು ಹೇಳೋರು. ಮತ್ತೆ ಹೇಗಿದ್ರು ಅಂತಂದ್ರೆ ಅವರು ರಾಜರ ಏನಾದರೂ ಅದನ್ನ ಧಿಕ್ಕರಿಸಿದ್ರು ಅಂತಂದ್ರೆ ಆ ರಾಜ್ಯವನ್ನೇ ಬಿಟ್ಟು ಹೋಗ್ಬಿಡ್ತಿದ್ರು ಅವರು. ಎಲ್ಲಿ ಧರ್ಮ ಇಲ್ಲವೋ ಅಲ್ಲಿ ನಾವು ಇರೋದಿಲ್ಲ ಅನ್ನುವಂತಹ ಸಿದ್ಧಾಂತದವರಾಗಿದ್ರು ಅವರು. ಸೊ ಇಲ್ಲಿ ಗೀತಾಚಾರ್ಯ ನಮಗೆ ಈ ವಿಭೂತಿಯನ್ನು ಹೇಳ್ತಕ್ಕಂತಹದ್ದು ಬೃಹಸ್ಪತಿ ಪುರೋಹಿತರಲ್ಲಿ ಮುಖ್ಯರಾಗಿರ್ತಕ್ಕಂಥವರು. ಈಗಾಗಲೇ ನಾವು ಇಂದಿನ ಉಪನ್ಯಾಸದಲ್ಲಿ ದ್ವಾದಶ ಆದಿತ್ಯರು, ಏಕಾದಶ ರುದ್ರರು, ಅಷ್ಟ ವಸುಗಳು, ಮತ್ತೆ 49 ಮರುತ್ ಗಣಗಳು ಇದನ್ನೆಲ್ಲ ನೋಡಿದ್ದೀವಿ. ಸೊ ಇದನ್ನ ನೋಡುವಾಗ ಬಹಳ ವಿಶೇಷವಾಗಿ ಅದಿತಿ ಮತ್ತು ದಿತಿ ಅಂತಕ್ಕಂತಹ ಇಬ್ರು. ಸೊ ಅದಿತಿಯ ಮಕ್ಕಳು ದೇವತೆಗಳು, ದಿತಿಯ ಮಕ್ಕಳು ಯಕ್ಷ ರಾಕ್ಷಸರು ಅಂತ. ಈ ಎಲ್ಲಾ ದೇವತೆಗಳಿಗೆ ಒಡೆಯನಾಗಿರ್ತಕ್ಕಂಥವನು ದೇವೇಂದ್ರ. ಸುರೇಂದ್ರ ಅಂತ ಇನ್ನೊಂದು ಹೆಸರು ಅವನಿಗೆ. ಸುರರಿಗೆ ಒಡೆಯನಾಗಿರ್ತಕ್ಕಂಥವನು ಸುರೇಂದ್ರ. ದೇವತೆಗಳಿಗೆ ಒಡೆಯನಾಗಿರ್ತಕ್ಕಂಥವನು ದೇವೇಂದ್ರ. ಅನೇಕ ರೀತಿಯಾಗಿರ್ತಕ್ಕಂತಹ ವರ್ಣನೆ. ಆ ರಾಜನಾಗಿರ್ತಕ್ಕಂತಹ ಇಂದ್ರನಿಗೆ ಪುರೋಹಿತರಾಗಿರ್ತಕ್ಕಂಥವರು ಬೃಹಸ್ಪತಿಗಳು. ಹಾಗಾಗಿ ನಾನು ಈ ಪುರೋಹಿತ ವರ್ಗದಲ್ಲಿ ನಾನು ಬೃಹಸ್ಪತಿಯಾಗಿದ್ದೇನೆ. ಸೇನಾನೀನ ಅಹಂ ಸ್ಕಂದಃ. ಸೇನಾನಿ ಸೇನಾಧಿಪತಿ. ಸೇನಾಧಿಪತಿ ಸೇನಾನೀನಾಂ ಸೇನಾಪತೀನಾಂ ಅಹಂ ಸ್ಕಂದಃ ದೇವಸೇನಾಪತಿ ಅಂತ. ಯಾವುದೇ ಒಂದು ಇಂದಿನ ಕಾಲದಲ್ಲಿ ಯುದ್ಧಗಳ ನಡೆಯುವಾಗ ಆ ಯುದ್ಧಗಳನ್ನ ಸುರಕ್ಷಿತವಾಗಿ ಆ ಸೈನ್ಯವನ್ನ ನಡೆಸಿಕೊಂಡು ಹೋಗ್ತಕ್ಕಂಥವನನ್ನ ಸೇನಾನಿ ಅಥವಾ ಸೇನಾಧಿಪತಿ ಅಂತ. ಈಗ ಹೆಂಗ ನಾವು ರಾಜಕೀಯ ಪಕ್ಷಗಳಲ್ಲಿ ಅಧ್ಯಕ್ಷರು ಅಂತೇನು ಕರಿತೀವಿ, ಆ ರೀತಿಯಾಗಿ ಹಿಂದಿನ ಕಾಲದಲ್ಲಿ ಒಂದೊಂದು ಸೇನೆಗೆ ಆ ಸೇನಾಧಿಪತಿಗಳನ್ನ ನೇಮಿಸ್ತಾ ಇದ್ರು. ಆ ಸೇನಾಧಿಪತಿ ಹೇಗಿದ್ನಂತಂದ್ರೆ
ಅವನಿಗೆ ಆ ಸೈನ್ಯವೇ ಅವನ ಶರೀರ ಅಂತ. ಅದು ಸೇನಾಧಿಪತಿಯ ಲಕ್ಷಣ. ದೇವತೆಗಳಿಗೆ ಮತ್ತು ರಾಕ್ಷಸರಿಗೆ ಯುದ್ಧ ನಡೆದಾಗ ಆ ಯುದ್ಧದಲ್ಲಿ ಒಂದಿಷ್ಟು ಜಯ ದುರ್ಲಭ ಆಗತ್ತೆ ದೇವತೆಗಳಿಗೆ. ಅಂತಹ ಸಂದರ್ಭದಲ್ಲಿ ಅವರು ಪ್ರಾರ್ಥನೆಯನ್ನ ಮಾಡಿದಾಗ ಆ ಸೇನಾಧಿಪತ್ಯವನ್ನು ವಹಿಸಿಕೊಂಡಿರ್ತಕ್ಕಂಥವನು ಕಾರ್ತಿಕೇಯ. ಆ ಕಾರ್ತಿಕೇಯನ ಸೇನಾಧಿಪತ್ಯದಲ್ಲಿ ದೇವತೆಗಳು ಯುದ್ಧವನ್ನ ಗೆದ್ರು ಅಂತ. ಹಾಗಾಗಿ ಇಲ್ಲಿ ನಾನು ಸೇನಾಧಿಪತಿಯಾಗಿ ಇಲ್ಲಿದ್ದೀನಿ ನಾನು ವಿಶೇಷವಾಗಿ ಅಂದ್ರೆ. ಸೊ ಸ್ಕಂದ ಅಂದ್ರೆ ಕಾರ್ತಿಕೇಯ. ನಾವು ಮಹಾಭಾರತದಲ್ಲಿ ನೋಡ್ತೀವಿ, ಪಾಂಡವರ ಸೇನಾಧಿಪತಿ ಮತ್ತೆ ಕೌರವರ ಸೇನಾಧಿಪತಿಗಳು, ಆ ಸೇನಾಧಿಪತಿಗಳು ಆ ಸೇನೆಯನ್ನ ಮುನ್ನಡೆಸ್ತಕ್ಕಂಥವ್ರು. ಸೊ ಇದು ಸೇನೆಗಳ ಒಂದು ರೀತಿಯಾಗಿರ್ತಕ್ಕಂತಹ ವಿವರಣೆ ಆದ್ರೆ, ಸ್ವಾಮಿ ಶಂಕರಾನಂದರು ಬಹಳ ಇದಕ್ಕೊಂದು ವಿಶೇಷವಾಗಿರ್ತಕ್ಕಂಥ ಅರ್ಥ ಕೊಟ್ಟಿದ್ದಾರೆ. ಅವ್ರು ಏನ್ ಅರ್ಥ ಮಾಡ್ತಾ ಇದ್ದಾರೆ ಅಂತಂದ್ರೆ, ಈ ಶರೀರ ಎನ್ನುವಂತಹದ್ದು ಒಂದು ಸೇನೆ ಅಂತ. ಈ 9 ದ್ವಾರಗಳುಳ್ಳ, ಸೊ ಜ್ಞಾನೇಂದ್ರಿಯ, ಕರ್ಮೇಂದ್ರಿಯ, ಪಂಚಪ್ರಾಣ, ಪಂಚ ಉಪಪ್ರಾಣ, ಮನ, ಬುದ್ಧಿ, ಚಿತ್ತ, ಅಹಂಕಾರ, ಮತ್ತೆ ಇದಲ್ಲದೆ ಅನೇಕ ರೀತಿಯಾಗಿರ್ತಕ್ಕಂತಹ ಆಸುರಿ ಗುಣಗಳು, ದೈವೀ ಗುಣಗಳು, ದೊಡ್ಡದು ಸಮೂಹ. ಈ ದೇಹ ಎನ್ನುವಂತಹದ್ದು, ಇದರಲ್ಲಿ ಎಷ್ಟು ನಾಡಿಗಳಿದಾವೆ, ಎಷ್ಟು ರೋಮಗಳಿದಾವೆ, ಮತ್ತೆ ಎಷ್ಟು ವಿಶೇಷವಾಗಿರ್ತಕ್ಕಂತಹ ಶಕ್ತಿಯ ಕೇಂದ್ರಗಳು, ದೇವತೆಗಳಿದ್ದಾರೆ. ಸೊ ಶಂಕರಾನಂದರು ಈ ಶರೀರವನ್ನ ಒಂದು ಸೈನ್ಯ ಹೋಲಿಸಿದ್ದಾರೆ. ಈ ದೇಹವನ್ನ ಹೆಂಗ ಸೇನೆಯನ್ನ ಸರಿಯಾಗಿ ನಡೆಸುವವನು ಸೇನಾಧಿಪತಿ, ಹಾಗಾಗಿ ಈ ಶರೀರ ಎನ್ನುವಂತಹ ಅನೇಕ ತತ್ವಗಳಿಂದ ಕೂಡಿರುವಂತಹ ಈ ಶರೀರಕ್ಕೆ ಸೇನಾಧಿಪತಿ ಯಾರು ಅಂತಂದ್ರೆ ನಮ್ಮ ಪ್ರಜ್ಞೆ ಅಂತಕ್ಕಂತಹದ್ದು. ಅದನ್ನ ಅವರು ಲಕ್ಷ್ಯಾರ್ಥ ಮಾಡಿದ್ದಾರೆ, ವಾಕ್ಯಾರ್ಥ ಅಲ್ಲ. ಆಧ್ಯಾತ್ಮಿಕವಾಗಿ ನಾವು ಸೇನೆಯನ್ನ ಹೆಂಗ ಗ್ರಹಿಸ್ಬೇಕು, ಇದು ನಮ್ಮ ಯಾತ್ರೆ ಸುರಕ್ಷಿತವಾಗಿ ಹೆಂಗ ಯುದ್ಧ ಗೆಲ್ಲಬೇಕಾದ್ರೆ ಸೇನಾಧಿಪತಿ ಎಷ್ಟು ಮುಖ್ಯನೋ, ಹಾಗೆ ನಮ್ಮ ಜೀವನದ ಯಾತ್ರೆ ನಾವು ಯಾವ ಕಡೆ ಹೊರಟಿದ್ದೀವಿ ಅದು ರೀಚ್ ಆಗ್ಬೇಕಾದ್ರೆ ಅದನ್ನ ನಡೆಸುವಂತವನು ಒಬ್ಬನು ಬೇಕು. ಅದು ನಮ್ಮ ಇಡೀ ಜೀವನ ಈ ಬುದ್ಧಿ ಅಂತಕ್ಕಂತಹ ಒಬ್ಬ ಅಧಿಪತಿ ಕೈಯಲ್ಲಿ ಇದೆ. ಆ ಬುದ್ಧಿಯಲ್ಲಿ ಪ್ರಜ್ಞೆ, ವಿಶೇಷವಾಗಿರ್ತಕ್ಕಂತಹ ಆ ಬೆಳಕನ್ನ, ಧರ್ಮದ ಮಾರ್ಗದ ಕಡೆ ಬೆಳಕನ್ನ ತೋರಿಸುವಂತಹ ಪ್ರಜ್ಞೆಯನ್ನ ನಾವು ಅವಲಂಬಿಸಿದಾಗ ನಮ್ಮ ಯಾತ್ರೆಯನ್ನ ಸುರಕ್ಷಿತವಾಗಿ ಮುಟ್ಟಬಹುದು ಅನ್ನುವಂತಹ ವಿಶೇಷ ಅರ್ಥವನ್ನು ಮಾಡಿದ್ದಾರೆ. ಸೊ ಇದು ಕೂಡ ನಾವು ಅದನ್ನ ಬಹಳ ಸೊಗಸಾಗಿದ್ದು ಚೆನ್ನಾಗಿದೆ, ಈ ರೀತಿಯಾಗಿ ಅರ್ಥವನ್ನು ಮಾಡಬಹುದು. ಸರಸ ಅಹಂ ಅಸ್ಮಿ ಸಾಗರ, ಸರಸಾಂ ಅಸ್ಮಿ ಸಾಗರ. ಸರಸ ಅಂತಕ್ಕಂಥದ್ದು ಸರ್ವ ಅಂದ್ರೆ ಅದು 2-3 ಅರ್ಥ ಇದೆ. ಸರಸ ಅಂತಂದ್ರೆ ಇಲ್ಲಿ ಸಾಗರ ಅಂತ ಅರ್ಥ, ಮತ್ತೆ ಸರಸ ಅಂತಂದ್ರೆ ನೀರು ಅಂತ ಅರ್ಥ. ಇಲ್ಲಿ ಸಾಗರ ಅಂತಕ್ಕಂಥದ್ದು ತೋರಿಸಿರೋದ್ರಿಂದ, ಈಗ ನೋಡಿ, ನಾವು ಭೂಮಿಯಲ್ಲಿ ಈಗ ಭೂಮಿಯನ್ನ ಅಗದು ಅಥವಾ ಭೂಮಿಯನ್ನ ಕೊರೆದು ನೀರನ್ನ ತೆಗಿತೀವಿ. ಆ
ಆದ್ರೆ ಇಲ್ಲಿ ಇದು ಸರಸ ಅಂತಕ್ಕಂಥದಕ್ಕೆ ಇಲ್ಲಿ ಅರ್ಥ ಏನ್ ಮಾಡಿದ್ರಂದ್ರೆ, ಸಹಜವಾಗಿ ಭೂಮಿಯ ಮೇಲೆ ಇರ್ತಕ್ಕಂತಹ ನೀರು, ಸಹಜವಾಗಿ ಭೂಮಿಯ ಮೇಲೆ ಇರ್ತಕ್ಕಂತಹ ನೀರನ್ನ ನಾವು ಗಮನಿಸಿದಾಗ, ಒಂದು ಕೆರೆಯಲ್ಲಿರ್ತಕ್ಕಂಥದ್ದು, ಒಂದು ಹಳ್ಳದಲ್ಲಿರ್ತಕ್ಕಂಥದ್ದು, ಒಂದು ನದಿಯಲ್ಲಿ ಇರ್ತಕ್ಕಂಥದ್ದನ್ನ, ಆದ್ರೆ ಅತಿ ಹೆಚ್ಚು ನೀರು ಸಂಗ್ರಹವಾಗಿರ್ತಕ್ಕಂಥದ್ದು ಸಾಗರ ಅಂತ ಸಮುದ್ರ. ಸೊ ಹಾಗಾಗಿ ನಾನು ಸಾಗರನಾಗಿದ್ದೇನೆ, ಸರದಲ್ಲಿ ನೀರಿನಲ್ಲಿ ನಾನು ಸಾಗರನಾಗಿದ್ದೇನೆ, ಅಥವಾ ಭೂಮಿ ಮೇಲೆ ಇರುವಂತಹ ನೀರಿನಲ್ಲಿ ನಾನು ಸಾಗರನಾಗಿದ್ದೇನೆ ಅಂತ. ಮಹರ್ಷೀಣಾಂ ಭೃಗೂರಹಂ ಗಿರಾಮಸ್ಮೇಕಮಕ್ಷರಂ ಯಜ್ಞಾನಾಂ ಜಪಯಜ್ಞೋಸ್ಮಿ ಸ್ಥಾವರಾಣಾಂ ಹಿಮಾಲಯಃ. ಮಹರ್ಷೀಣಾಂ ಅಹಂ ಭೃಗುಃ, ನಾನು ಮಹರ್ಷಿಗಳಲ್ಲಿ, ಮಹರ್ಷಿ, ಈ ಮಹರ್ಷಿ ಅಂತಕ್ಕಂಥದಕ್ಕೆ ಅನೇಕ ರೀತಿಯಾಗಿರ್ತಕ್ಕಂಥ ಅರ್ಥ. ಇದ್ರ ಬಗ್ಗೆ ಇನ್ನೊಂದ್ ಸ್ವಲ್ಪ ಡಿಟೇಲ್ ಆಗಿ ಎಲ್ಲಾದ್ರೂ ನೀವು ಸಿಕ್ಕಲ್ಲಿ ಎಲ್ಲ ನೋಡ್ಕೊಳ್ರಿ. ನಾವು ವಿಶೇಷವಾಗಿ ಈ ಸಪ್ತ ಋಷಿಗಳನ್ನ ಮಹರ್ಷಿಗಳು ಅಂತ ಕರಿತೀವಿ ನಾವು. ಮಹತ್ತಾದ ಬೆಳಕನ್ನ ಕಂಡುಕೊಂಡಿರ್ತಕ್ಕಂಥವನು ಮಹರ್ಷಿ ಅಂತ. ಋಷಿ ಅಂತಂದ್ರೆ ಸತ್ಯವನ್ನ ದರ್ಶನ ಮಾಡಿರ್ತಕ್ಕಂಥವನು. ಮಹರ್ಷಿ ಅಂತಂದ್ರೆ ಬಹಳ ಹೆಚ್ಚು ಸತ್ಯವನ್ನ, ಅಂದ್ರೆ ಸತ್ಯ ಅಂತಕ್ಕಂತಹದ್ದು ಮತ್ತೆ ಚಿಕ್ಕದು ದೊಡ್ಡದದ ಅಂತ ಹಿಂಗ ಅರ್ಥ ಮಾಡ್ಬೋದು ನೀವು. ಸಾಮಾನ್ಯವಾಗಿ ನಮಗೆ ಅದ್ರ ಜ್ಞಾನ ಇಲ್ಲದೆ ಇದ್ದಾಗ ಸತ್ಯ ಅಂತಕ್ಕಂಥದ್ದು ಒಂದೇ ಹಿಂಗೆಲ್ಲ ಅರ್ಥ ಮಾಡ್ತೀವಿ. ಅದರ ಸತ್ಯ ಅಂತಕ್ಕಂಥದ್ದು ಬಹಳ ದೊಡ್ಡದದು. ನಮಗೆ ಆ ಸತ್ಯದ ಒಂದು ಭಾಗ ನಾವು ನೋಡಿರ್ತೀವಿ, ಅದರ ಅನೇಕ ಭಾಗಗಳನ್ನು ನೋಡಿರಂಗಿಲ್ಲ. ಬಹಳಷ್ಟು ಜನಕ್ಕೆ ತುಂಬಾ ಕನ್ಫ್ಯೂಸ್ ಆಗ್ತಕ್ಕಂಥದ್ದು ಅಂದ್ರೆ ಒಂದೇ ಅನ್ನುವಂತಹದ್ದನ್ನ ವಾದ ಮಾಡಿದಿರ್ತಾರ. ಸತ್ಯ ಒಂದೇ ಅಂತಂದ್ರೆ ಒಂದು ಕರೆಕ್ಟು, ಆದ್ರೆ ಅದರದ್ದು ವಿಸ್ತಾರ ಎಷ್ಟಿದೆ, ಬಹಳ ದೊಡ್ಡದಿದೆ. ಈಗ ನೋಡಿ, ನಾವು ಸುಮ್ಮನೆ ನೋಡೋದಾದ್ರೆ, ಈಗ ಅನೇಕ ರೀತಿಯಾಗಿರ್ತಕ್ಕಂತಹ ವಿಜ್ಞಾನಿಗಳು, ಎಷ್ಟು ಜನ ವಿಜ್ಞಾನಿಗಳಿಗೆ ನೀವು ನೊಬೆಲ್ ಪ್ರಶಸ್ತಿ ಕೊಟ್ಟಿದ್ದೀರಿ. ಆ ಎಲ್ಲ ತಗೊಂಡಿರ್ತಕ್ಕಂಥವ್ರು ಕೂಡ ಭೌತಿಕವಾಗಿರ್ತಕ್ಕಂತಹ ಒಂದೊಂದು ಸತ್ಯವನ್ನ ಅವರು ಹೊರಹಾಕಿರ್ತಕ್ಕಂಥದ್ದು. ಅಂದ್ರೆ ಭೂಮಿಯಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಸತ್ಯಗಳಿವೆ ಅಂತ ಅರ್ಥ ಆಗುತ್ತೆ. ಹಾಗೆ ಮತ್ತೆ ಮಹತ್ಲೋಕದಲ್ಲಿ ಕೂಡ ಅನೇಕ ರೀತಿಯಾಗಿರ್ತಕ್ಕಂತಹ ಪರಮಾತ್ಮನ ವೈಭವ ಇದೆ. ಅಂತಹ ಅನೇಕ ವೈಭವಗಳಲ್ಲಿ ಹೆಚ್ಚು ವೈಭವವನ್ನ ನೋಡಿರ್ತಕ್ಕಂಥವ್ರು ಭೃಗು. ಹಾಗಾಗಿ ಅಂತಹ ವಿಭೂತಿಗಳಲ್ಲಿ ಶ್ರೇಷ್ಠನಾಗಿರ್ತಕ್ಕಂಥವನು ನಾನು ಭೃಗುನಲ್ಲಿ ಇದ್ದೇನೆ. ಗಿರಾಂ ಅಸ್ಮಿ ಏಕ ಅಕ್ಷರಂ ಇನ್ನು ಎರಡನೇದಿದೆ ಈ ಪಾದದಲ್ಲಿ. ಗಿರಾಮ್ ಅಂತಂದ್ರೆ ಗಿರಾಂ ವಾಚಾಂ ಪದಲಕ್ಷಣಾನಾಂ ಏಕಂ ಅಕ್ಷರಂ ಓಂಕಾರ ಅಸ್ಮಿ ಅಂತ ಶಂಕರರ ಭಾಷ್ಯ. ಗಿರ ಅಂತಂದ್ರೆ ಮಾತು, ಅಕ್ಷರ ಅಂತ ಅರ್ಥ. ಮಾತು ಅಂತನೂ ಕೂಡ ಪ್ರಯೋಗ, ಅಕ್ಷರ ಅಂತನೂ ಕೂಡ ಪ್ರಯೋಗ, ಶಬ್ದ ಅಂತನೂ ಕೂಡ ಪ್ರಯೋಗ. ಅಕ್ಷರಗಳಲ್ಲಿ ನಾನು ವಾಚಂ, ನುಡಿಗಳಲ್ಲಿ ಪದ ಲಕ್ಷಣಾನಾಂ ಏಕಂ ಅಕ್ಷರಂ ಓಂಕಾರ ಅಸ್ಮಿ. ಈ ಅಕ್ಷರಗಳಲ್ಲಿ ನಾನು ಓಂಕಾರ ಸ್ವರೂಪನಾಗಿದ್ದೇನೆ.
ಇತಿ ಏಕಾಕ್ಷರಂ ಬ್ರಹ್ಮ ವ್ಯಾಹರನ್ ಮಾಂ ಅನುಸ್ಮರನ್ ಅಂತ ನಾವು 8ನೇ ಅಧ್ಯಾಯದಲ್ಲಿ ನೋಡಿದಿವಿ. ಅಕ್ಷರಗಳಲ್ಲಿ ಹೆಚ್ಚು ಸಾಮಾನ್ಯವಾಗಿ ಈ 3 ಅಕ್ಷರಗಳ ಒಂದು ಸಮೂಹ ಅದ್ಯಾವುದಂದ್ರೆ ಅದು ಓಂಕಾರ ಅಂತ. ಎಲ್ಲಾ ಅಕ್ಷರಗಳಲ್ಲಿ ಪ್ರಥಮ ಅಕ್ಷರ ಓಂಕಾರ ಅಂತ. ಈ ಹಿಂದಿನ ಕಾಲದಲ್ಲಿ ಅಕ್ಷರಾಭ್ಯಾಸವನ್ನ ಮಾಡಿಸುವಾಗ ಮೊದಲು ಓಂಕಾರವನ್ನು ಬರೆಸ್ತಿದ್ರಂತೆ. ನಾವು ಹಳ್ಳಿಯಲ್ಲಿರುವಾಗ ಶಿಕ್ಷಣ ತುಂಬಾ ಕಡಿಮೆ ಇರ್ತಕ್ಕಂಥ ಪ್ರದೇಶದಲ್ಲಿ ಇದ್ದಿರ್ತಕ್ಕಂಥವ್ರು ಕೆಲವೊಬ್ಬರನ್ನ ಯಾರೋ ವಯಸ್ಸಾಗಿರೋರ್ನ ಕೇಳ್ತಿದ್ವಿ ನಾವು. ಅವ್ರಿಗೊಂದಿಷ್ಟು ಓದಕ್ ಬರ್ತಿತ್ತು ಅಂತವ್ರನ್ನ ನೀವು ಎಷ್ಟನೇ ಕ್ಲಾಸ್ ಓದಿ ಓಂ ನಮ ಶಿವಾಯ ಅಂತಕ್ಕಂಥದ್ದು ಮೊದಲು ಅಕ್ಷರ ಅವರು ಕಲ್ತಿರ್ತಕ್ಕಂಥ. ಅಂದ್ರೆ ಈ ಫಸ್ಟ್ ಸೆಕೆಂಡ್ ಸ್ಟ್ಯಾಂಡರ್ಡ್ ಅಂತ ಏನ್ ಕರಿತೀವಿ ಹಾಗಿದ್ದಿಲ್ಲ ಅಂತ ಅನ್ಸುತ್ತೆ ಶಿಕ್ಷಣ ಪದ್ಧತಿ. ಅವರು ಕಲಿಸೋ ವಿಧಾನ ಬೇರೆ ಅಂತ ಅನ್ಸುತ್ತ. ಶಿಕ್ಷಣದಲ್ಲಿ ಆಗಿರ್ತಕ್ಕಂಥ ಬದಲಾವಣೆ ಅದಕ್ಕೆ ಮೊದಲು ಬಹಳ ಪ್ರಮುಖವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಎಲ್ಲಾ ಅಕ್ಷರಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂಥದ್ದು ಓಂಕಾರ. ಹಾಗಾಗಿ ಮೊದಲು ಓಂಕಾರದ ಅಕ್ಷರಾಭ್ಯಾಸವನ್ನ ಮಾಡಿಸ್ತಿದ್ರು. ಈಗಲೂ ಕೂಡ ಹಾಗೆ ಮಾಡಿಸ್ತಾರ. ಈ ಕೆಲವೊಂದು ಮಕ್ಕಳಿಗೆ ಅಕ್ಷರಾಭ್ಯಾಸದ್ದು ಕೆಲವೊಂದು ಮಠಗಳಲ್ಲಿ ನಡೆಸ್ತಾರಲ್ವಾ, ಫಸ್ಟ್ ಅಕ್ಷರ ಯಾವ್ದು ಓಂಕಾರ ಬರೆಸ್ತಾರ ಇಲ್ಲ ಯಾವ್ದು ಬರೆಸ್ತಾರ? ಸಚಿನ್ ಗೊತ್ತಿಲ್ಲ. ಓಂಕಾರನೇ ಬರೆಸ್ತಾರೆ ಸರ್. ಸೊ ಹಾಗಾಗಿ ಅಕ್ಷರಗಳಲ್ಲಿ ನಾನು ಓಂಕಾರ ಸ್ವರೂಪನಾಗಿದ್ದೇನೆ. ಯಜ್ಞಾನಾಂ ಜಪಯಜ್ಞೋಸ್ಮಿ. ನಾನು ಅಸ್ಮಿ ಅಂದ್ರೆ ನಾನು ಇದ್ದೇನೆ ಎಲ್ಲಿ ಅಂತಂದ್ರೆ ಯಜ್ಞಗಳಲ್ಲಿ ಅನೇಕ ರೀತಿಯಾಗಿರ್ತಕ್ಕಂತಹ ಯಜ್ಞಗಳು. ಇವೆಲ್ಲ ಮಹಾಭಾರತ ರಾಮಾಯಣಗಳಲ್ಲಿ ನಾವು ನೋಡಿದ್ದೀವಲ್ವ. ಅಶ್ವಮೇಧ ಯಜ್ಞ, ರಾಜಸೂಯ ಯಜ್ಞ, ಅನೇಕ ರೀತಿಯಾಗಿರ್ತಕ್ಕಂಥ ದೊಡ್ಡ ದೊಡ್ಡ ಯಜ್ಞಗಳು. ಆದ್ರೆ ಇಲ್ಲಿ ಗೀತಾಚಾರ್ಯ ನಮಗೆ ಸ್ಪಷ್ಟವಾಗಿ ತಿಳಿಸ್ತಕ್ಕಂಥದ್ದು ಏನಂತಂದ್ರೆ ಎಲ್ಲರಿಗೂ ಕೂಡ ಅನ್ವಯವಾಗುವಂತಹ ಒಂದು ಯಜ್ಞವನ್ನ ಕೊಟ್ಟಿದ್ದಾನೆ. ಯಾವುದು ಅಂತಂದ್ರೆ ಅದು ಜಪಯಜ್ಞ. ಜಪ ಅಂದ್ರೆ ವಿಧಿವತ್ತಾಗಿ ಒಬ್ಬ ಗುರುಗಳ ಹತ್ರ ಒಂದು ಮಂತ್ರವನ್ನ ವಿಧಿವತ್ತಾಗಿ ದೀಕ್ಷಾ ರೂಪದಲ್ಲಿ ತೆಗೆದುಕೊಂಡು ಅದನ್ನ ನಿತ್ಯ ಅನುಸಂಧಾನ ಮಾಡತಕ್ಕಂತಹದ್ದು ಜಪದ ಒಂದು ಪ್ರಕ್ರಿಯೆ. ಯಾರಿಗಾದ್ರೂ ಜಪದಲ್ಲಿ ಸ್ವಲ್ಪ ಆಸಕ್ತಿ ಇತ್ತಂತಂದ್ರೆ ಸ್ವಾಮಿ ಶಿವಾನಂದರು ಒಂದು ಚಿಕ್ಕದ ಬುಕ್ ಬರೆದಿದ್ದಾರೆ, ಜಪಯೋಗ ಅಂತ ಹೇಳ್ಬಿಟ್ಟು. ಬಹಳ ಸ್ಪಷ್ಟವಾಗಿ ಅದ್ರಾಗ ಅನೇಕ ಎಲ್ಲ ರೀತಿಯಾಗಿರ್ತಕ್ಕಂತಹ ವಿವರಣೆಯನ್ನ ಕೊಟ್ಟಿದ್ದಾರೆ. ಮತ್ತೆ ಅವರು ಬಹಳ ದೊಡ್ಡ ಯತಿಗಳವರು. ಸ್ವಾಮಿ ಶಿವಾನಂದರು ಋಷಿಕೇಶದಲ್ಲಿ ಅದು ಯಾವುದೋ ಅದು ಆಶ್ರಮದ ಹೆಸರು ಏನಿದೆ ಅಲ್ವಾ, ಸ್ವಾಮಿ ಶಿವಾನಂದ. ಎಸ್, ಕರೆಕ್ಟ್. ಅವರು ಮಂತ್ರ ಸಿದ್ಧಿ ಪುರುಷರಂತ ಅವರು ಸ್ವಾಮಿ ಶಿವಾನಂದರು. ಹಾಗಾಗಿ ಯಾರು ಸಿದ್ಧಿ ಮಾಡಿಕೊಂಡಿರ್ತಾರೆ ಅವ್ರಿಗೆ ಅದರ ಮಹತ್ವ ಗೊತ್ತಿರ್ತದೆ. ಸೊ ಹಾಗಾಗಿ ಯಾರಿಗಾದ್ರೂ ಆಸಕ್ತಿ ಇತ್ತಂತಂದ್ರೆ ಆ ಬುಕ್ ನ ಓದಿ ಚೆನ್ನಾಗಿದೆ. ಅವಾಗ
ನೀವು ತಿಳಿದನೋ ಮಾಡ್ತಾ ಇದ್ರಿ ಅಂತಂದ್ರೆ, ತಿಳಿದು ಮಾಡ್ತಾ ಇದ್ರಿ ಅಂದ್ರೆ ಸರಿ, ಇನ್ನು ತಿಳಿಯದೆ ಮಾಡ್ತಿದ್ರಿ ಅಂತಂದ್ರೆ ಹೆಚ್ಚು ನಿಮಗೆ ಮಾಹಿತಿ ಸಿಗುತ್ತೆ. ತುಂಬಾ ಸುಲಭವಾಗಿರ್ತಕ್ಕಂಥದ್ದು ಯಜ್ಞಗಳಲ್ಲಿ. ಈ ಕಾಲದಲ್ಲಿ ನಾವು ಆ ತರದ ಯಾವುದೇ ದೊಡ್ಡ ಯಜ್ಞಗಳು ಮಾಡಕ್ ಆಗೋದಿಲ್ಲ, ಮತ್ತೆ ಎಲ್ಲರಿಗೂ ಕೂಡ ಅದು ಮಾಡಕ್ ಅಸಾಧ್ಯವಾಗಿರ್ತಕ್ಕಂಥದ್ದು. ಆ ಕಾರಣದಿಂದ ಎಲ್ಲಾ ಯಜ್ಞಗಳಲ್ಲಿ ನೋಡಿ, ಮನುಷ್ಯನಿಗೆ ಇರ್ತಕ್ಕಂಥ ಭ್ರಾಂತಿಯನ್ನು ತೆಗೆಲಿಕ್ಕೋಸ್ಕರ ಸಲುವಾಗಿ ಎಲ್ಲಾ ಯಜ್ಞಗಳಲ್ಲಿ ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂತಹ ಯಜ್ಞ ಜಪಯಜ್ಞ, ಮತ್ತೆ ಎಲ್ಲರೂ ಕೂಡ ಆರಾಮಾಗಿ ಮಾಡ್ಬೋದು. ಆ ಕಾರಣದಿಂದ ನಾನು ಜಪಯಜ್ಞದಲ್ಲಿ ಅಸ್ಮಿ ಇದ್ದೇನೆ. ಸ್ಥಾವರಾಣಾಂ ಹಿಮಾಲಯ. ಸ್ಥಾವರ ಅಂತಂದ್ರೆ ಸ್ಥಿರವಾಗಿರ್ತಕ್ಕಂಥದ್ದು ಅಂತ. ಸ್ಥಿತಿಮತಾಂ ಅಂದ್ರೆ ಸ್ಥಿರವಾಗಿರ್ತಕ್ಕಂಥದ್ದು ಸ್ಥಾವರ ಅಂತ. ಸ್ಥಿರ ಅಂತಂದಗಳಿಗೆ ನಾನ್ ಮೂಮೆಂಟ್ ಅಂತ, ಚಲಿಸದೇ ಇರ್ತಕ್ಕಂಥದ್ದು ಅಂತ. ಸೊ ಅದರಲ್ಲಿ ನಾನು ಯಾವ್ದ್ರಲ್ಲಿ ತುಂಬಾ ನಾನು ಆ ಸ್ಥಾವರವಾಗಿರ್ತಕ್ಕಂಥದ್ರಲ್ಲಿ ನಾನು ಎಲ್ಲಿದ್ದೀನಿ ಅಂತಂದ್ರೆ ಹಿಮಾಲಯ. ಅದಕ್ಕೆ ಶಿಖರ ಮತ್ತು ಹಿಮಾಲಯ ಅಂತಕ್ಕಂಥದ್ದು ಬೇರೆ ಬೇರೆ ಅರ್ಥ ಅಂತ ನಾನು ಹಿಂದಿನ ಉಪನ್ಯಾಸದಲ್ಲಿ ಹೇಳಿದೆ ನಾನು. ಸೊ ಇಲ್ಲಿ ಸ್ಥಾವರಗಳಲ್ಲಿ ನಾನು ಹಿಮಾಲಯ ಪರ್ವತವಾಗಿದ್ದೇನೆ. ಹಿಮಾಲಯ ಪರ್ವತ ಈಗ ನಾವೇನ್ ನೋಡ್ತೀವೋ, ಈ ಹಿಮಾಲಯ ಪರ್ವತ, ಆದರೆ ಮಹಾಭಾರತದಲ್ಲಿ ಬರುವಂತ ಹಿಮಾಲಯ ಅದು ಬಹಳ ವಿಶೇಷವಾಗಿದೆ. ಬಟ್ ಇದೇ ಹಿಮಾಲಯನು, ಆದರೆ ಕಾಲಕ್ಕೆ ಅನುಗುಣವಾಗಿರ್ತಕ್ಕಂಥ ಕೆಲವೊಂದು ಗೋಚರ ಆಗದೆ ಇರ್ತಕ್ಕಂಥದ್ದು. ಈಗ ನೋಡಿ, ನೀವು ಸೌಗಂಧಿಕ ಪುಷ್ಪದ ಒಂದು ಕತೆ ಬರ್ತದೆ ವನಪರ್ವದಲ್ಲಿ, ಮಹಾಭಾರತದಲ್ಲಿ. ದ್ರೌಪದಿ ಅಲ್ಲಿ ಹಿಮಾಲಯದಲ್ಲಿ ಅವರು ಅರಣ್ಯವಾಸದಲ್ಲಿರುವಾಗ ಸಾಯಂಕಾಲ ಒಂದು ಗಾಳಿಯಲ್ಲಿ ಅತ್ಯಂತ ಸುಗಂಧವಾಗಿರ್ತಕ್ಕಂತಹ ಒಂದು ಹೂವಿನ ವಾಸನೆ, ಅದು ದ್ರೌಪದಿಗೆ ಬಹಳಷ್ಟು ಮನಸ್ಸಿಗೆ ಸಂತೋಷವನ್ನ ಕೊಡುತ್ತ. ಸೊ ಅವಾಗ ಅವಳು ತನ್ನ ಆಸೆಗಳನ್ನ ಈಡೇರಿಸುವಂತಹ ಪರಮ ಪ್ರಿಯನಾಗಿರ್ತಕ್ಕಂತಹ ಭೀಮಸೇನಿಗೆ ಹೇಳ್ತಾಳೆ. ಭೀಮಸೇನ ಅದನ್ನು ಹುಡುಕೊಂಡು ಹೋಗ್ತಾನೆ. ಹುಡುಕೊಂಡು ಹೋದಾಗ ಅಲ್ಲಿ ಗಂಧರ್ವ ಲೋಕ ಸಿಗುತ್ತೆ. ಆದ್ರೆ ನಮಗೀಗ ಅದು ಆತರ ಕಾಣಿಸ್ತಾ ಇಲ್ಲ. ಆದ್ರೆ ನೀವು ಯಾರಾದ್ರೂ ಈ ಚಾರ್ಧಾಮ್ ಅಂತ ಇದಾವಲ್ವ, ಕೇದಾರ್ನಾಥ್, ಬದ್ರಿನಾಥ್, ಗಂಗೋತ್ರಿ, ಯಮುನೋತ್ರಿ ಅಂತ ಹೇಳಿ ಬಹಳ ವಿಶೇಷವಾಗಿ ಹಿಮಾಲಯದಲ್ಲಿ ಅಲ್ಲಿ ನಾವು ಹೋದಾಗ ಅಲ್ಲಿ ಕೆಲವೊಂದಿಷ್ಟು ಹೇಳ್ತಕ್ಕಂಥದ್ದು ಏನಂತಂದ್ರೆ, ನಾವು ನಾರ್ಮಲ್ ಆಗಿ ಈಗ ರೋಡ್ ಇಟ್ಕೊಂಡು ಹೋಗ್ತೀವಿ, ಒಂದೊಂದು ಕಡೆ ಹೋಗಿ ಕೆಳಗಡೆ ಇಳಿದು ಮತ್ತೆ ಮೇಲೆ ಹತ್ತಿ ಮತ್ತೆ ಬರೋದ್ರೊಳಗಡೆ ಈ 4 ಧಾಮಗಳ ಒಂದು ಯಾತ್ರೆ 8 ರಿಂದ 9 ದಿನಗಳಾಗತ್ತೆ. ಆದ್ರೆ ಅಲ್ಲಿ ಕೆಲವೊಬ್ರು ಸಾಧುಗಳು ಹೇಳ್ತಕ್ಕಂಥದ್ದು ಏನಂತಂದ್ರೆ, ಒಂದು ಕೇದಾರ್ನಾಥ್ನಿಂದ ಬದ್ರಿನಾಥ್ಗೆ, ಬದ್ರಿನಾಥ್ನಿಂದ ಮತ್ತೆ ಯಮುನೋತ್ರಿಯಿಂದ ಗಂಗೋತ್ರಿಗೆ ಓಡಾಡ್ಲಿಕ್ಕೆ ಒಳಗಡೆಗೆ ಸುರಂಗ ಮಾರ್ಗಗಳಿದೆ. ಏಕಕಾಲಕ್ಕೆ ಒಂದೇ ಒಬ್ಬ ಅರ್ಚಕ ಬದ್ರಿನಾಥ್ಗೆ ಕೇದಾರ್ನಾಥ್ಗೆ ಒಬ್ಬನ ಅರ್ಚಕ ಇದ್ದ. ಮತ್ತೆ ಹೆಂಗ್ ಓಡಾಡುತ್ತಂದ್ರೆ ಆ ಸುರಂಗ ಮಾರ್ಗದಲ್ಲಿ ಓಡಾಡುತ್ತ ಅಂತ ಹೇಳ್ತಾ ಇದ್ರು ಅವರು. ಸೊ ನಮಗೆ ಅದೆಲ್ಲ ಈಗ ಅದೆಲ್ಲ ಸುಮ್ಮನೆ ಕತೆ ಹೇಳ್ತಾರೆ ಅಂತ ಹೇಳ್ಬೋದೇನು ಗೊತ್ತಿಲ್ಲ. ಆದ್ರೆ ಅಲ್ಲಿ ಏನಿದೆ ಅಂತ ನಮ್ಗೆ ಗೊತ್ತಿಲ್ಲ ಇನ್ನು ಅದ್ರ ಆಳ. ಸೊ ಹಾಗಾಗಿ ಅಲ್ಲಿ ಗಂಧರ್ವ ಲೋಕ ಇದೆ ಅಂತ ಬರೀತಾರೆ. ಮತ್ತೆ ಇವರು ಕೂಡ ಅಷ್ಟೇ ಅಲ್ವಾ, ಕಾಳಿದಾಸನ್ ಕೂಡ ಹಾಗೆ ಬರೀತಾನೆ. ಸೊ ಹಾಗಾಗಿ ಈಗ ನಾವು ನೋಡುವಂತಹ ಹಿಮಾಲಯ ಇನ್ನು ಅದು ತಿಳಿದೇ ಇರ್ತಕ್ಕಂಥದ್ದು ಬೇಕಾದಷ್ಟು ಇರ್ಬೋದೇನೋ.
ಇವೆಲ್ಲವೂ ಕೂಡ ನಮ್ಮ ಇನ್ನೂ ಒಂದಿಷ್ಟು ಕ್ಯೂರಿಯಾಸಿಟಿಯನ್ನ ಜಾಸ್ತಿ ಮಾಡ್ಲಿಕ್ಕೋಸ್ಕರವಾಗಿರ್ತಕ್ಕಂಥದ್ದು. ಅಂದ್ರೆ ನಾವೇನು ಇವತ್ತು ವೈಜ್ಞಾನಿಕವಾಗಿ ಒಂದಿಷ್ಟು ಸರ್ವೆ ಮುಖಾಂತರವಾಗಿ ಅರ್ಥ ಮಾಡಿದ್ವಿ, ಇಷ್ಟು ಅಲ್ಲದೇನೆ ಇನ್ನು ಕಾಣದೇ ಇರತಕ್ಕಂಥದ್ದು ಬೇಕಾದಷ್ಟು ಇದೆ. ನಾನು ಸುಮಾರು ಕೆಲವೊಂದು ಸಾರಿ ಯಾವಾಗ್ಲೂ ಹೇಳ್ತಾ ಇರ್ತೀನಲ್ವಾ, ಈಗೊಂದು 3-4 ಇಯರ್ಸ್ ಬ್ಯಾಕ್ ಒಂದು ಮಲೇಷಿಯಾ ಫ್ಲೈಟು ಸಡನ್ ಆಗಿ ಫೇಲ್ ಆಗಿ ಸಮುದ್ರಕ್ಕೆ ಬಿತ್ತದು. ಸಮುದ್ರಕ್ಕೆ ಬಿದ್ದ ಮೇಲೆ ಅದರದ್ದು ಅವಶೇಷಗಳು ಸಿಗ್ಲೇ ಇಲ್ಲ. ಅಂದ್ರೆ ಎಷ್ಟು ಭೀಕರವಾಗಿದೆ ಅಂತಕ್ಕಂಥದ್ದು ಆಳ ಅಗಲ ಇನ್ನೂ ಸಾಮಾನ್ಯವಾದೊಂದು ಸರ್ವೆ ಮಾಡಿದ್ವಿ ನಾವು. ನಾನು ಒಂದ್ಸಲ ಇದಕ್ಕೆ ಹೋದಾಗ, ಕೇದಾರ್ನಾಥಕ್ಕೆ ಹೋದಾಗ, ಅಲ್ಲಿ ಮೇಲೆ ವಾಕ್ ಮಾಡ್ಕೊಂಡು ಹೋಗ್ಬೇಕು, ಗುಂಪಲ್ಲಿ ಹೋಗ್ತಾ ಇದ್ವಿ, ಒಂದು 2 ಜನ ಟೀಮ್. ಅವ್ರು ಸ್ವಲ್ಪ ನಿಧಾನಕ್ಕೆ ಬರೋರು, ನಾನು ಸ್ವಲ್ಪ ಫಾಸ್ಟ್ ಹೋಗೋನು. ಫಾಸ್ಟ್ ಹೋಗ್ಬಿಟ್ಟು ಆ ರಸ್ತೆಯಲ್ಲಿ ಅಲ್ಲಿ ಒಂದು ಹಿಮಾಲಯದ ಬಂಡೆ ಇರ್ತದಲ್ವ, ಹೋಗಿ ಅದ್ರ ಮೇಲೆ ಕೂತ್ಕೊಳ್ಳೋದು ಸುಮ್ಮನೆ ಇರ್ಬೇಕಂತ. ಚಿಕ್ಕ ಚಿಕ್ಕ ಒಂದಿಷ್ಟ ಎತ್ತಿ ಬಿಟ್ಟು ಮೇಲೆ ಕೂತ್ಕೊಳ್ಳೋದು ಬಂಡೆಗಳು. ಆಮೇಲೆ ಅಲ್ಲಿ ಒಬ್ಬ ಸಾಧು ಹೇಳಿದೆ ನನಗೆ, ಹಂಗ ಎಲ್ಲಿ ಅಂದ್ರೆ ಅಲ್ಲಿ ಕೂತ್ಕೋಬೇಡಿ, ಯಾಕಂತಂದ್ರೆ ನಮ್ಗದು ನೋಡ್ಲಿಕ್ಕೆ ಗಟ್ಟಿ ಕಾಣಿಸ್ತದೆ, ಆದ್ರೆ ಅದ್ರದ್ದು ಸಡನ್ ಆಗಿ ಅದೆಲ್ಲ ಟೊಳ್ಳದಂತಕ್ಕಂಥದ್ದು ಗೊತ್ತಾಗೋದಿಲ್ಲ. ಆ ರೀತಿಯಾಗಿ ಗಟ್ಟಿ ಇದೆ ಅಂತ ಕಾಲಿಟ್ಟಾಗ ಅದು ತುಂಬಾ ಟೊಳ್ಳಾಗಿರ್ತಕ್ಕಂಥದ್ದು. ಅದು ಎಷ್ಟು ಕಿಲೋಮೀಟರ್ ಆಳಂತಂದ್ರೆ ಕೊನೆಗೆ ಸಿಗ್ಲೇ ಇಲ್ಲ ಅಂತ ಒಬ್ಬ ವ್ಯಕ್ತಿ. ಸೊ ಇವತ್ತಿನವರೆಗಾಗಿ ಕೂಡ ನಾವು ಕೆಲವೊಂದು ಭೂಮಿಯ ಆಳ ಎಷ್ಟಿದೆ ಅಂತಕ್ಕಂಥದ್ದನ್ನ ನಾವಿನ್ನೂ ಗ್ರಹಿಸಕ್ಕಾಗಿಲ್ಲ. ಸೊ ಹಾಗಾಗಿ ನಾವು ಯಾವುದೋ ಒಂದು ಸ್ವಲ್ಪ ತಿಳ್ಕೊಂಡಿರ್ತಕ್ಕಂಥದ್ದು ಇಷ್ಟೇ ಇರ್ತಕ್ಕಂಥದ್ದು ಅನ್ನುವಂಥದ್ದು ಸ್ವಲ್ಪ ತಲೆಯಿಂದ ಹೋಗ್ಲಿಕ್ಕೋಸ್ಕರ ಸಲುವಾಗಿ ಈ ಮಾತು ಅಷ್ಟೇನೆ. ಸೊ ಹಾಗಾಗಿ ಅತ್ಯಂತ ಅಚಲವಾಗಿರ್ತಕ್ಕಂತಹದ್ದು, ಬಹಳ ದೊಡ್ಡದಾಗಿರ್ತಕ್ಕಂತಹ ನಾನು ಸ್ಥಾವರಗಳಲ್ಲಿ ಹಿಮಾಲಯ. ಅಶ್ವತ್ಥ ಸರ್ವವೃಕ್ಷಾಣಾಂ ದೇವರ್ಷೀಣಾಂ ಚ ನಾರದಃ ಗಂಧರ್ವಾಣಾಂ ಚಿತ್ರರಥಃ ಸಿದ್ಧಾನಾಂ ಕಪಿಲೋ ಮುನಿಃ. ಸೊ ಸಿದ್ಧರಲ್ಲಿ ಮಹರ್ಷಿಗಳು ಬೇರೆ, ಸಿದ್ಧರು ಬೇರೆ, ಸಾಧು ಬೇರೆ, ಯತಿಗಳು ಬೇರೆ, ಪುರೋಹಿತರು ಬೇರೆ, ಹೀಗೆ ಅನೇಕ ರೀತಿಯಾಗಿರ್ತಕ್ಕಂತಹ ನಮ್ಮ ದೇಶದಲ್ಲಿ ಬಹಳ ಬೇಕಾದಷ್ಟು ಸಿಗುತ್ತೆ ಇದಕ್ಕೆ. ಸಿದ್ಧಾನಾಂ ಕಪಿಲಃ, ಈ ಕಪಿಲ ಮುನಿ ಸಿದ್ಧಾನಾಂ ಜನ್ಮನಿ ಏವ ಧರ್ಮ ಜ್ಞಾನ ವೈರಾಗ್ಯ ಐಶ್ವರ್ಯ ಅತಿಶಯಂ ಪ್ರಾಪ್ತಾನಾಂ ಕಪಿಲಃ ಮುನಿಹಿ. ನೋಡಿ, ಇಷ್ಟು ಕ್ವಾಲಿಟಿಗಳಿರ್ತಕ್ಕಂಥವನನ್ನ ಕಪಿಲ ಅಂತ ಶಂಕರರು ನಿರ್ದೇಶನ ಮಾಡಿದ್ದಾರೆ. ಧರ್ಮ ಜ್ಞಾನ ವೈರಾಗ್ಯ ಐಶ್ವರ್ಯ ಅತಿಶಯ, ಸ್ವಲ್ಪ ಅಲ್ಲ, ವಿಶೇಷವಾಗಿರ್ತಕ್ಕಂಥದ್ದು. ಪ್ರಾಪ್ತಾನ ಅದನ್ನ ಅದು ಮುನಿ. ಅಂತಹ ಮುನಿಗಳು ಬೇಕಾದಷ್ಟು ಜನ ಇದ್ದಾರೆ, ಅದರಲ್ಲಿ ನಾನು ಕಪಿಲ ಮುನಿ. ಗಂಧರ್ವಾಣಾಂ ಚಿತ್ರರಥ, ಗಂಧರ್ವರಲ್ಲಿ ನಾನು ಚಿತ್ರರಥ. ಗಂಧರ್ವ ಅಂದ್ರೆ ಗೊತ್ತಲ್ವಾ, ಗಾನಲೋಕವನ್ನ ಗಂಧರ್ವಕ್ಕ ಅಂತ. ಎಲ್ಲಿ ಗಾನ ಇದೆಯೋ, ಕಲೆ ವಿಶೇಷವಾಗಿರ್ತಕ್ಕಂಥದ್ದು, ಅದೆಲ್ಲನೂ ಕೂಡ ಗಂಧರ್ವ ಲೋಕ. ಗಂಧರ್ವ ಲೋಕದಲ್ಲಿ ಚಿತ್ರರಥ, ಹೆಂಗ ದೇವಲೋಕಕ್ಕೆ ದೇವೇಂದ್ರ ಒಡೆಯನೋ ಹಾಗೆ ಗಂಧರ್ವ ಲೋಕಕ್ಕೆ ಚಿತ್ರರಥ ರಾಜ. ಚಿತ್ರರಥದ ಕತೆ ಮಹಾಭಾರತದಲ್ಲಿ ಬಹಳ ಸೊಗಸಾಗಿದೆ. ಚಿತ್ರರಥ ಮತ್ತು ಜಯದ್ರಥ ಎಲ್ಲ ಕಥೆಗಳು. ಯಾವಾಗ ನೀವು ಫ್ರೀ ಇದ್ದಾಗ ಆದಿಪರ್ವ ಒಂದ್ಸಲ ಓದ್ಬಿಡಿ, ಬಹಳ ದೊಡ್ಡದು ಆದಿಪರ್ವ. ಆದಿಪರ್ವ ಒಂದ್ಸಲ ಓದ್ಬಿಡಿ. ಈ ಎಲ್ಲ ಏನು ಇದರ ವಿಭೂತಿಗಳು ಏನಿದೆ ಕೆಲವೊಂದಿಷ್ಟು ನಿಮಗೆ ತುಂಬಾ ಚೆನ್ನಾಗಿ ಮನದಟ್ಟಾಗುತ್ತಾವ ಕಥಾ ರೂಪದಲ್ಲಿ ಇರೋದ್ರಿಂದ. ಯಾಕಂದ್ರೆ ಅಷ್ಟು ಕಥೆ ಹೇಳ್ಬೇಕಂತಂದ್ರೆ ಇವಾಗ ಅದು ಎಷ್ಟು ವರ್ಷ ಆದ್ರೂ ನಾವು ಈ ಭಗವದ್ಗೀತೆನ ಮುಗಿಸಕ್ಕಾಗಲ್ಲ.
ಈ ಭಕ್ತಿ ಯೋಗ ವಿಶೇಷವಾಗಿ ಇದು ವಿಭೂತಿ ಯೋಗದಲ್ಲ. ಈ ವಿಭೂತಿ ಯೋಗ ಒಂದು ವೇಳೆ ನಾವೇನಾದ್ರೂ ಈ ಒಂದೊಂದು ಪಾದವನ್ನ ತಗೊಂಡು ಚಿಂತನೆ ಮಾಡಕ್ ಹೋದ್ವಿ ಅಂತಂದ್ರೆ ಬಹಳ ದೊಡ್ಡ ದೊಡ್ಡ ಒಂದೊಂದ್ ಎರಡೆರಡು ಮೂರ್ ಉಪನ್ಯಾಸನೇ ಆಗಿಬಿಡ್ತಾವ. ಅಷ್ಟು ಸಾಹಿತ್ಯ ಅದರಲ್ಲಿ, ಅಷ್ಟು ಹಿಂದ್ಗಡೆಗೆ ಅದರ ವಿಶೇಷತೆ ಇದೆ. ಸೊ ಹಾಗಾಗಿ ನಿಮಗೆ ಸಮಯ ಇದ್ದಾಗ ಒಂದಿಷ್ಟು ಆದಿಪರ್ವ ಓದಿರಂತಂದ್ರೆ ಈ ಎಲ್ಲ ಏನು ಇಲ್ಲಿ ವಿಶೇಷವಾಗಿ ವಿಭೂತಿಯನ್ನು ಹೇಳಿದ್ದೇನೆ ಅದೆಲ್ಲ ನಮಗೆ ಗೊತ್ತಾಗುತ್ತೆ. ಇನ್ನು ದೇವರ್ಷಿಗಳಲ್ಲಿ ನೋಡಿ, ಸಿದ್ಧರು ಬೇರೆ, ಕಪಿಲ ಅಂತ ಹೇಳಿದ್ರು. ಅದೇ ರೀತಿಯಾಗಿ ಈಗ ಋಷಿಗಳೇ ಬೇರೆ, ಮಹರ್ಷಿಗಳು ಬೇರೆ, ಹಾಗೆ ದೇವರ್ಷಿಗಳು. ದೇವರ್ಷೀಣಾಂಚ ನಾರದ, ದೇವರ್ಷಿ, ರಾಜರ್ಷಿ, ದೇವರ್ಷಿ, ದೇವತೆಗಳು ಅಂತಂದ್ರೆ ದೇವ ಋಷಿಗಳ ಎರಡು ರೀತಿಯಾಗಿರ್ತಕ್ಕಂಥ ಋಷಿಗಳು. ಒಂದು ಮನುಷ್ಯ ಲೋಕದಲ್ಲಿ ಋಷಿಗಳು, ಇನ್ನೊಬ್ಬರು ದೇವಲೋಕದಲ್ಲಿ ಋಷಿಗಳು. ಅಲ್ಲಿ ದೇವತಾ ಸ್ವರೂಪದಲ್ಲಿ ಋಷಿಯಾಗಿರ್ತಕ್ಕಂಥವನು ಯಾರು ಅಂತಂದ್ರೆ ನಮಗೆಲ್ಲ ಗೊತ್ತಿರುವ ಹಾಗೆ ನಾರದ ಮಹರ್ಷಿ. ಅದಕ್ಕೆ ಮಹರ್ಷಿ ಅಂತ, ಒಂದು ದೇವರ್ಷಿ ಅಂತೇಳಿ. ದೇವ ಏವ ಸಂತಃ ಋಷಿತ್ವಂ ಪ್ರಾಪ್ತ ಮಂತ್ರದರ್ಶಿತ್ವಾತ್ ತೇ ದೇವರ್ಷಯಃ ತೇಷಾಂ ನಾರದಃ ಅಸ್ಮಿ ಅಂತ. ಮಂತ್ರದರ್ಶಿತ್ವಾತ್ ಅಂದ್ರೆ ಮಂತ್ರಗಳನ್ನ ನೇರವಾಗಿ ಕಂಡಿರ್ತಕ್ಕಂಥವನನ್ನ ಮಂತ್ರದರ್ಶಿ ಅಂತ. ಈಗ ಸೂತ್ರವನ್ನ ನೇರವಾಗಿ ಕಂಡುಕೊಂಡಿರ್ತಕ್ಕಂಥವ್ನು. ಈಗ E=mc² ಅಂತ ಯಾವ ಒಂದು ಸೂತ್ರವನ್ನ ಐನ್ಸ್ಟೈನ್ ಕೊಟ್ಟನು, ಅವನು ಅದನ್ನ ದರ್ಶನ ಮಾಡಿರ್ತಕ್ಕಂಥವ್ನು. ನಾವು ಅದನ್ನು ಜಸ್ಟ್ ಓದ್ತೀವಿ, ನಮಗೆ ದರ್ಶನ ಆಗಿಲ್ಲ ಅದು. ಆದ್ರೆ ಅವನಿಗೆ ಅದು ದರ್ಶನ ಆಗಿರ್ತಕ್ಕಂಥದ್ದು. ಹಾಗೆ ಇವೆಲ್ಲವೂ ಕೂಡ ಏನು ಇದಾವು, ಇವೆಲ್ಲ ಮಂತ್ರಗಳು, ಇವೆಲ್ಲ ಸೂತ್ರಗಳಿವು, ಅವ್ರು ಕಂಡುಕೊಂಡಿರ್ತಕ್ಕಂತಹ ದರ್ಶನಗಳು. ಅಂತಹ ಮಂತ್ರವನ್ನ ದರ್ಶಿಸಿರ್ತಕ್ಕಂಥವನು ಯಾರು ಅಂತಂದ್ರೆ ಅವನು ದೇವರ್ಷಿ. ಆ ಎಲ್ಲ ಅನೇಕ ಜನ ದೇವರ್ಷಿಗಳಿದ್ದಾರೆ, ಅದರಲ್ಲಿ ನಾನು ನಾರದನಾಗಿದ್ದೇನೆ. ಸರ್ವವೃಕ್ಷಾಣಾಂ ಅಹಂ ಅಶ್ವತ್ಥಃ. ವೃಕ್ಷ ಅಂತಂದ್ರೆ ಮರಗಳು. ಅದರಲ್ಲಿ ವಿಶೇಷವಾಗಿ ಎಲ್ಲಾ ಮರಗಳಲ್ಲಿ ನಾನು ಅತ್ಯಂತ ಶ್ರೇಷ್ಠವಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅಶ್ವತ್ಥ ಮರ. ನಾನು ಅಶ್ವತ್ಥ ಮರದಲ್ಲಿ ಇದ್ದೇನೆ. ಇದಕ್ಕೆ ಕೆಲವೊಮ್ಮೆ ಈ ಮರಗಳಲ್ಲಿ ಈ ಹೂಗಳು ಕೂಡ ಮರಗಳ ಜಾತಿಗಳಿಗೆ ಬರ್ತಾವೆ, ಎಲ್ಲ ಮರಗಳ ಜಾತಿಗೆ. ಆದ್ರೆ ವಿಶೇಷವಾಗಿರ್ತಕ್ಕಂಥ ಹೂಗಳು ಲೋಕದಲ್ಲಿ ಪ್ರಸಿದ್ಧಿಯನ್ನು ಪಡ್ಕೊಂಡಿರ್ತಕ್ಕಂಥವು. ಆದ್ರೆ ಇಲ್ಲಿ ಗೀತಾಚಾರ್ಯ ಅಶ್ವತ್ಥ ಮರವನ್ನ ಹೇಳಿದ್ದೇನೆ. ಸೊ ಈ ಅಶ್ವತ್ಥ ಮರದ ವಿಶೇಷತೆ ಮುಂದೆ ಗೀತೆಯಲ್ಲಿ 15th ಚಾಪ್ಟರ್ಲಿ ಬಹಳ ವರ್ಣನೆ ಮಾಡಿದ್ದೇನೆ ಈ ಅಶ್ವತ್ಥ ಮರ ಬಗ್ಗೆ. ಯಾಕೆ ಅಶ್ವತ್ಥ ಮರವನ್ನ ಹೇಳಿದ್ದೇನೆ ಅಂತಕ್ಕಂಥದ್ದು ಗೊತ್ತಾಗತ್ತೆ. ಯಾವುದೋ ಒಂದು ಹೂಗಳ ಒಂದು ವಿಶೇಷತೆಯಿಂದಲ್ಲ, ತುಂಬಾ ದೊಡ್ಡದಾಗಿರ್ತಕ್ಕಂತಹ ಮರ. ಎಲ್ಲ ಮರಗಳಲ್ಲಿ ಅತ್ಯಂತ ದೊಡ್ಡದಾಗಿರ್ತಕ್ಕಂಥದ್ದು ಅಶ್ವತ್ಥ ಮರ. ಅಶ್ವತ್ಥ ಮರದ ವಿಶೇಷತೆ ಏನಂತಂದ್ರೆ ಅದಕ್ಕೆ ಒಂದೇ ಕಡೆ ಬೇರಿರೋದಿಲ್ಲ, ಅನೇಕ ಕಡೆ ಬೇರುಗಳಿರ್ತವೆ. ಇಲ್ಲಿ ರೆಂಬೆನ ಹೋಗಿ ಭೂಮಿ ತಾಕ್ತೆ ಅಂತಂದ್ರೆ ಮತ್ತೆ ಅಲ್ಲಿ ಬೇರಾಗುತ್ತೆ, ಮತ್ತೆ ರೆಂಬೆ ಹೋಗಿ ಮುಂದಕ್ಕೆ ತಾಕ್ತೆ ಅಂದ್ರೆ ಬೇರಾಗುತ್ತೆ, ಹೀಗೆ. ಹಾಗಾಗಿ ತುಂಬಾ ಮರಗಳಲ್ಲಿ ತುಂಬಾ ದೊಡ್ಡದಾಗಿರ್ತಕ್ಕಂಥದ್ದು ಯಾವುದು ಅಂತಂದ್ರೆ ಅದು ಅಶ್ವತ್ಥ ಮರ. ಹಾಗಾಗಿ ನಾನು ಮರಗಳಲ್ಲಿ ಅಶ್ವತ್ಥ ಮರವಾಗಿದ್ದೇನೆ. ಇದಕ್ಕೆ ರಾಮಾನುಜಾಚಾರ್ಯರು ಬಹಳ ಸೊಗಸಾಗಿ ಯಾಕೆ ಅದನ್ನ ವಿಶೇಷವಾಗಿ ಅಶ್ವತ್ಥ ಮರವನ್ನು ವರ್ಣನೆ ಮಾಡಿದ್ದಾರೆ. ನಮಗೆ ಮರಗಳಲ್ಲಿ ಶ್ರೇಷ್ಠವಾಗಿರ್ತಕ್ಕಂತಹದ್ದು
ಈ ಹೂಗಳು ಬೇಕಾದಷ್ಟು ಇದಾವೆ ಅಂತದನ್ನೆಲ್ಲ ಬಿಟ್ಟು ಮರಗಳು ಅಂತ ಹೇಳಿದಾಗ ಅಶ್ವತ್ಥವನ್ನು ಯಾಕೆ ವರ್ಣನೆ ಮಾಡಿದ್ದಾನೆ ಅಂತಕ್ಕಂಥದ್ದು ಅದು ವಿಶೇಷವಾಗಿ ದೊಡ್ಡದಾಗಿರೋದ್ರಿಂದ ಬರೀ ದೊಡ್ಡದಲ್ಲ, ಬಹಳ ಶ್ರೇಷ್ಠವಾಗಿರ್ತಕ್ಕಂಥದ್ದು. ಅದರದ್ದು ಗಾಳಿ ಇರ್ಬೋದು, ಅದರ ಕೆಳಗಡೆ ಕುತ್ಕೊಂಡಾಗ ಆಗ್ತಕ್ಕಂಥ ಪರಿಣಾಮ ಇರ್ಬೋದು. ಇವತ್ತೆಲ್ಲನೂ ಕೆಲವೊಂದಿಷ್ಟು ಅದರ ಮೇಲೆ PhD ಕೂಡ ಮಾಡ್ತಾ ಇದ್ದಾರೆ. ಅದರ ಆಳವಾಗಿ ನೋಡಿದಾಗ ಅದರದ್ದು ವಿಶೇಷತೆ ಗೊತ್ತಾಗುತ್ತೆ. ಹಾಗಾಗಿ ನಾನು ಮರಗಳಲ್ಲಿ, ವೃಕ್ಷಗಳಲ್ಲಿ ನಾನು ಅಶ್ವತ್ಥ ಮರವಾಗಿದ್ದೇನೆ. ಓಂ ಪೂರ್ಣಮದಃ ಪೂರ್ಣಮಿದಂ ಪೂರ್ಣಾತ್ ಪೂರ್ಣಮುದಚ್ಯತೆ ಪೂರ್ಣಸ್ಯ ಪೂರ್ಣಮಾದಾಯ ಪೂರ್ಣಮೇವಾವಶಿಷ್ಯತೆ. ಶಾಂತಿ. ಹರಿ ಓಂ ಶ್ರೀ ಗುರುಭ್ಯೋ ನಮಃ. ಹರಿ ಓಂ.